ಒಳ್ಳೆ ಮಜಾ ಇದೆ. ಏಲಕ್ಕಿ ಗಿಡ ಮತ್ತು ಮೆಕಡೋಮಿಯಾ, ಲೆಮನ್ ಪ್ಲ್ಯಾಂಟ್ಸು, ಫಾರ್ಚುನರ್ ವೆರೈಟಿ, ಮತ್ತು ಇನ್ನು ಮೆಕಡೋಮಿಯಾ A4 ವೆರೈಟಿ ಇದೆ. ನಲ್ಯಾಣಿ ಗ್ರೀನ್ ಗೋಲ್ಡ್ ಡೆಲಿವರಿ ಕೊಡ್ತಾ ಇರೋದು. ಸೊ ಇಲ್ಲಿ ನೋಡಿ ವೈಬು ಯಾವ ಥರ ಇದೆ ಬೆಟ್ಟ ಹಬ್ಬ. ಈಗ 4x5 ಹಾಕೊಂಡ್ರು ಹಿಂಗಿದೆ ಫುಲ್ ಅಪ್ಪು. ತಳಗಡೆ ನಿಂತ್ಕೊಂಡು ವೀಡಿಯೋ ಮಾಡಿ ಸಕ್ಕದಾಗಿರೋದು. ಹೆಂಗೆ ಹತ್ತದಿದ್ಯೋ ಅಪ್ಪ ಫುಲ್ ಅಡ್ವೆಂಚರು. ನೋಡಿ ಡೌನು. ಓ ಮೈ ಗಾಡ್, ವಾವ್. ಇನ್ನು ಹುಡುಗ ಬೀಳ್ತವನೇ. ಫುಲ್ಲಿ ಅಡ್ವೆಂಚರು, ಸಕ್ಕತ್ತಾಗಿದೆ. ಅಯ್ಯೋ ದೇವ್ರೆ, ಅವರು ಏನು ಕಡಿಮೆ ಬೆಟ್ಟ ಹತ್ತಿದ್ರು ಮಗ. ಈಗ ಅಲ್ಲುಡಿ ತಲುಬಿಡೆ ಅಲ್ಲುಡಿ ಪಾತಾಡೋಣ ಒಬ್ಬ. ಒಂದ್ಸರಿ ತಬಾಕೊಂಬಿಟ್ರೆ ಚಟ್ಪಟ್ ಡಡಮ್. ಸೊ ಇಲ್ಲಿ ಆಲ್ರೆಡಿ ಅರ್ಧ ಲೋಡ್ ಮಾತ್ರ ಬಂದಿರೋ ಅಂಥದ್ದು ಇಲ್ಲಿ. ಸೊ ಇಲ್ಲಿ ಏಲಕ್ಕಿ ಗಿಡ ಮತ್ತು ಬಟರ್ ಫ್ರೂಟು, ಮೆಕ್ಸಿಕನ್ ಆ್ಯಶು ಮತ್ತು ನಾರ್ಮಲ್ ಬಲ್ಬ್ ವೆರೈಟಿ ಇದೆ. ಅದ್ರ ಜೊತೆಗೆ ಮೆಕಡೋಮಿ ಇದೆ. ಸೊ ಮತ್ತು ಇನ್ನು ಅದು ಬಿಟ್ಟರೆ ಲೆಮನ್ ಪ್ಲ್ಯಾಂಟ್ಸ್ ಇದೆ ಮತ್ತು ಕಾಳ್ಮೆಣ್ಸು. ಸ್ವಲ್ಪ ಸ್ಯಾಂಪಲ್ ಕಾಳ್ಮೆಣ್ಸು ತೊಗೊಂಡಿದ್ದಾರೆ. ಮೆಜಾರಿಟಿ ಬಂದು ಏಲಕ್ಕಿ ತೊಗೊಂಡಿರೋ ಅಂಥದ್ದು. ಸೊ ಏಲಕ್ಕಿ ಇಲ್ಲಿ ಬಂದು ಒಂದು 200 ಪ್ಲ್ಯಾಂಟ್ಸ್ ಅಷ್ಟೇ ಬಂದಿದೆ. ಇನ್ನೊಂದು 300 ಪ್ಲ್ಯಾಂಟ್ಸ್ ನಮ್ಮ ಗಾಡಿನಲ್ಲೇ ಇದೆ. ಸೊ ನಮ್ಮ ಗಾಡಿ ಬರದೇ ಇರೋ ಕಾರಣ ಇವ್ರ ಗಾಡಿನಲ್ಲಿ 4x4ನಲ್ಲಿ ಇಲ್ಲಿ ತೊಗೊಬಂದು ಸೊ ಡೆಲಿವರಿ ಕೊಡ್ತಿದ್ದೀವಿ. ತಲಕಾವೇರಿ ಅಂತೇಳಿ. ಸೊ ಆಲ್ಮೋಸ್ಟ್ ಹಾಸನಿಂದ ಒಂದು 145 ಕಿಲೋಮೀಟ್ರನ ಆಯಿತು ನಮಗೆ. ಸೊ ಬಟ್ ವೆದರ್ ಸಕ್ಕತ್ತಾಗಿದೆ. ವಾ ಹೆಂಗಿದೆ ಬೆಟ್ಟ ನೋಡಿ. ಹೇಳ್ತೀನಿ ಅದು ಎಂಥದ್ದು ಹೇಳೋ ಡೈಲಾಗ್ ಹೇಳ್ತಾಳಲ್ಲ ಹಂಗೆ. ಎಂಥ ಮಜಾ ಇಂಥ ಸ್ವರ್ಗ ನೋಡೋಕ್ಕೆ ಇಲ್ಲಿಗೆ ಬರಬೇಕು, ಕೂರ್ಗಿಗೆ ಬರಬೇಕು. ಏನೇ ಕೂರ್ಗಿನಲ್ಲಿ ಬೆಳೆದ್ರು ಕೂಡ ಕೂರ್ಗಿನ ಇದು ಸುಖ ಯಾವುದೇ ಬಯಲುಸೀಮೆನಲ್ಲೂ ಬರಲ್ಲ, ಎಲ್ಲೂ ಬರಲ್ಲ. ಯಾರು ಹಾಕ್ಬಿಡ್ತಾರೆ ಹ್ಯಾಕ್ಸ್ಗಳನ್ನ. ಇದೇ ಮಗ ಈ ಮಟ್ಟೇರಿ ಟೂರ್ ಕಡೆ ಮತ್ತು ಈ ಕಡೆ ಇಂಥ ಕಡೆಗೆ ಡೆಲಿವರಿ ಕೊಡೋಕ್ಕೆ 4x4 ತಗೊಳ್ಳೋದಂದ ಆಗಲ್ಲ. ಒಳ್ಳೆ ಮಜಾ ಇದೆ. ಸೊ ಡೆಲಿವರಿ ಪಾಯಿಂಟು ಈ ಕಡೆ ಹೋಗ್ತಾಯಿದ್ದೀವಿ. ಸೊ ಬೆಟ್ಟ ಪೂರ್ತಿ 4x4 ನಮ್ಮ ಈ ಗಾಡಿಗೆ ಲೋಡ್ ಮಾಡಿಸಿದ್ದಾರೆ ನಮ್ಮ ಗಾಡಿಯಿಂದ. ಸೊ ಸಕ್ಕತ್ತಾಗಿದೆ ನೋಡೋದು ಹೆಂಗಿದೆ ನೋಡಿ. ಫುಲ್ಲು ಬೆಳಗ್ಗೆ ಒಳ್ಳೆ ವೈಬು ತಲಕಾವೇರಿ ನೋಡಿ. ಇಲ್ಲಿ ಬೆಟ್ಟ ಹೆಂಗಿದೆ ಬಟ್ ಮೊಬೈಲಲ್ಲಿ ನೋಡಲಿಕ್ಕೆ ನಿಮ್ಗೆ ಹೆಂಗೆ ಕಾಣಿಸ್ತಿದ್ದೀರೋ ಗೊತ್ತಿಲ್ಲ. ಬಟ್ ಸಖತ್ ಮಜಾ ನೋಡಿ. ಇಲ್ಲಿ ಹೆಂಗಿದೆ ಫುಲ್ಲು ಅಪ್ಪಿದು. ಬಟ್ ಮೊಬೈಲಲ್ಲಿ ಅಪ್ ಕಾಣಿಸಲ್ಲ. ದೇವರೊಳೆ ನಮ್ಮ ಗಾಡಿ ಹೋಗುತ್ತೆ ಅಂತಿದ್ದೋ, ದೇವರೊಳೆ ಹೋಗಲ್ಲ ನೋಡಿ. ಹುಡುಗನ ಏಲಕ್ಕಿ ಗಿಡ ಮತ್ತು ಮೆಕಡೋಮಿಯಾ, ಲೆಮನ್ ಪ್ಲ್ಯಾಂಟ್ಸು, ಫಾರ್ಚುನರ್ ವೆರೈಟಿ, ಮತ್ತು ಇನ್ನು ಮೆಕಡೋಮಿಯಾ A4 ವೆರೈಟಿ ಇದೆ. ನಲ್ಯಾಣಿ ಗ್ರೀನ್ ಗೋಲ್ಡ್ ಡೆಲಿವರಿ ಕೊಡ್ತಾ ಇರೋದು. ಸೊ ಇಲ್ಲಿ ನೋಡಿ ವೈಬು ಯಾವ ಥರ ಇದೆ ಬೆಟ್ಟ ಹಬ್ಬ. ಈಗ 4x5 ಹಾಕೊಂಡ್ರು ಹಿಂಗಿದೆ ಫುಲ್ ಅಪ್ಪು. ತಳಗಡೆ ನಿಂತ್ಕೊಂಡು ವೀಡಿಯೋ ಮಾಡಿ ಸಕ್ಕದಾಗಿರೋದು. ಹೆಂಗೆ ಹತ್ತದಿದ್ಯೋ ಅಪ್ಪ ಫುಲ್ ಅಡ್ವೆಂಚರು. ನೋಡಿ ಡೌನು. ಓ ಮೈ ಗಾಡ್, ವಾವ್. ಇನ್ನು ಹುಡುಗ ಬೀಳ್ತವನೇ. ಫುಲ್ಲಿ ಅಡ್ವೆಂಚರು, ಸಕ್ಕತ್ತಾಗಿದೆ. ಅಯ್ಯೋ ದೇವ್ರೆ, ಸಕ್ಕತ್ತಾಗಿದೆ. ಆದ್ರೂ ಸ್ಟಾರ್ಟ್ ಮಾಡಿ ಅಣ್ಣ. ಯಾವುದೇ ಕಣಕ್ಕೂ ಬರಲ್ಲ ಅಣ್ಣ. ಇದ್ರಲ್ಲಿ ಯಾವುದೇ ಕಾರಣಕ್ಕೂ ಬರ್ತಿರ್ಲಿಲ್ಲ. ಇದ್ರಲ್ಲಿ ಏನಾದ್ರು ಬಂದ್ಬಿಟ್ರೆ ಇದು ಕತೆ. ಒಂದು ಹಾಯ್ ಮಾಡ್ಬಿಡಿ ಹಂಗೆ. ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ. ಸಕ್ಕತ್ತಾಗಿದೆ ನೋಡಿ, ಮಜಾ ಮಾತ್ರ. ಒಳ್ಳೆ ವೈಬು. ಅದು ವೆದರ್ ಹೆಂಗಿದೆಯಲ್ಲ, ವಾ ಎಂಥ ವೆದರ್ ಗೊತ್ತಾ ಮಗ. ಮಧ್ಯ ಒಂದೊಂದು ಈ ಕಡ್ಡಿ ಥರ ಇದೆಯಲ್ಲ,
ಅದು ಹೆಂಗ್ ಗೊತ್ತ ಒಂಥರ ಉತ್ತರ ಟಚ್ಚಲ್ಲಿ ಬಟ್ಟೆನೂ ಸೇರ್ಸಿ ಹಿಡಿತೈತೆ. ಸಖತ್ ವ್ಯೂ ಬರ್ತಾಯಿತ್ತು. ಬಟ್ ನಾನು ಅಲ್ಲಿ ತರಲೇ ಇಲ್ಲ ಇವತ್ತು, ಊರಲ್ಲೇ. ಸೊ ಅದು ಇದರಲ್ಲೇ ತುಂಬ ಚೆನ್ನಾಗಿ ಬರ್ತಿದೆ ಅನ್ಸುತ್ತೆ. 17 ತಗೊಂಡಿದ್ದಕ್ಕೆ ಇವತ್ತು ಒಂದು ಒಳ್ಳೆ ವೈಬ್ ಸಿಕ್ತು ಅನ್ಸುತ್ತೆ ವಿಡಿಯೋ ಮಾಡಲಿಕ್ಕೆ. ಅಲ್ಲಿ ನೋಡಿ ಹೆಂಗಿದೆ ಅಪ್ಪು ಮೊಬೈಲಲ್ಲಿ ಮಗ. ಇದು ಅಷ್ಟು ಅಡ್ವೆಂಚರ್ ಅಂತ ಕಾಣಿಸ್ತಿಲ್ಲ, ಬಟ್ ರಿಯಾಲಿಟಿ ನೋಡೋಕೆ ಸಾಕಾಗಿದೆ. ಇಲ್ಲಿ ಹೆಂಗೆ ಒಪ್ಪಿ ಒಂದು ಸಡನ್ ಅಪ್ಪು ನೋಡಿ ಹಿಂಗಿದೆ. 24 ಗಾಡಿ. ಈ ಗಾಡಿನ ದಡ ಬಡ ಅಂತ ಮುಕ್ಕುರಿತೈತಿ. ಏನು ಎಲ್ಲ ವಾಕಲ್ಲೇ ಹೋಗ್ತಾವ್ರಿ ಇಲ್ಲಿ. ಹಾಂ, ಇಲ್ಲ ಸಿಟಿ ಬಸ್ ಬರುತ್ತೆ ಕರ್ಕೋಕಂತೀಯ. ಒಳ್ಳೆ ವೆದರಲ್ಲ ಅವ್ರ ಕಡೆ. ಇನ್ನು 3 ಸತಿ ಆಯ್ತು, 3 ಸತಿ ಇಲ್ಲಿ ಬಿಟ್ರೆ ಯಾವ ರೋಗನೂ ಬರಲ್ಲ, ಯಾವ ಇಷ್ಟಕ್ಕೂ ಬರಲ್ಲ. ಗೆಣಸು ಕಾಡಲ್ಲಿ ಅಂತ ಬೇರುಗಳಲ್ಲಿ ಬರೋಂಥ ನೀರು ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡುತ್ತೆ. ಅದರಲ್ಲೂ ಕೂಡ ಹಿಂಗೇನೆ ಕಾಡಲ್ಲಿರೋ ನೀರು ಮಗ, ಇದ್ರ ನೀರು ಬರುತ್ತಲ್ಲ, ಬೆಟ್ಟದಿಂದ ಹರಿದು ಬರೋ ನೀರು ಕುಡಿತಾರಲ್ಲ ಫ್ರೆಶ್ ನೀರನ್ನ, ಎಂತೆಂಥ ಆಯುರ್ವೇದಿಕ್ ಗಿಡಗಳು ಬೇರಿಂದ ನೀರು ಬರುತ್ತಲ್ಲ ಮಗ, ಸಖತ್ತು ಮೆಡಿಸಿನ್ ಕ್ವಾಲಿಟಿ ಇರುತ್ತೆ ಅದರಲ್ಲಿ. ಅವರು ಏನು ಕಡಿಮೆ ಬೆಟ್ಟ ಹತ್ತಿದ್ರು ಮಗ. ಈಗ ಅಲ್ಲುಡಿ ತಲುಬಿಡೆ ಅಲ್ಲುಡಿ ಪಾತಾಡೋಣ ಒಬ್ಬ ಒಂದ್ಸರಿ ದಬಾಕೊಂಬಿಟ್ರೆ ಸಟ್ ಪಟ್ ದೊಡ್ಡ. ಈಗ ನಾರ್ಮಲ್ ಗೇರ್ ಶಿಫ್ಟ್ ಆಯ್ತು. ನಾರ್ಮಲ್ ಗೇರ್ ನಮ್ಮ ಗಾಡಿಗೂ ಏನಾದ್ರು ಎಕ್ಸ್ಟ್ರಾ ಗೇರ್ ಹಾಕ್ಬಿಡ್ತಾರೆ ಹಾಕ್ಸ್ಗಳನ್ನ. ಇದೇ ಮಗ ಈ ಮಟ್ಟೇರಿ ಕೂರ್ ಕಡೆ ಮತ್ತು ಈ ಕಡೆ ಇಂಥ ಕಡೆಗೆ ಡೆಲಿವರಿ ಕೊಡೋಕ್ಕೆ ಫಾರಿನ್ ತಗೊಳ್ಳೋಣ ಹೇಳೋಣ. ಅಣ್ಣ ಕನ್ಸಲ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹಿಂಗಿರುತ್ತೆ ರೋಡು ಅಂತ. ಸಾಕಾಗಿದೆ. ನಮ್ಮ ಗಾಡಿ ಬರಲ್ಲ, ಬಂದ್ರು ವಾಪಸ್ ಆಗಲ್ಲ, ಯಾವುದೇ ಕಡೆಗೆ ಹೋಗಲ್ಲ ಈ ರೋಡಲ್ಲಿ. ಅಯ್ಯೋ ಇಳಿತವ್ರಿಗೆ ಹೆಂಗೆ ಉಳಿತೈತೆ ನೋಡಿ, ಇಲ್ಲಿ ಗಿಡಗಳು ಹೆಂಗೆ ಉಂಟ್ಕೊತಾವೆ. ಇಷ್ಟು ಡೌನ್ ಇದೆ ಅಂದರೆ ಮಗ ನಿಜವಲ್ಲೂ ಮೊಬೈಲ್ ಏನು ಗೊತ್ತಾಗ್ತಿಲ್ಲ ಡೌನ್ ಅಂತ. ನೋಡಿಲಿ ಹೆಂಗೆ ಕಾಣಿಸ್ತೈತೆ. ಹಿಂಗೆ ಹಿಡ್ಕೊಬೇಕಷ್ಟೇ ಅವ್ರಿಗೆ ಗೊತ್ತಾಗ್ಬೇಕು. ಇಂಥ ವೆದರು ನೀರು ಹರಿತಾ ಇದೆ. ನೋಡಿ ಬೆಟ್ಟ ಈ ಕಡೆಯಿಂದ ಬೆಟ್ಟ ಆ್ಯಕ್ಚುಲಿ ಡೌನ್ ಆಯ್ತು ಇವಾಗ. ವೈಬ್ಸ್ ಆಗದೆ. ಗುಡ್ಡಗಾಡು ಪ್ರದೇಶ ಅಂತ ಕೇಳಿದ್ದ ಬಗ್ಗೆ ನೋಡಿರಲಿಲ್ಲ, ಇವತ್ತು ನೋಡ್ದಂಗೆ ಆಯ್ತು. ಎಂಥ ಮನೆ ಇದೆ ನೋಡಿ ಇಲ್ಲೊಂದು. ಈಗ ಮಜಾ, ಈಗ ಮಜಾ, ಈಗ ಮಜಾ, ಈಗ ಮಜಾ, ಈಗ ಮಜಾ. ಬಂಡೆ ಈಗ ಮಜಾ ಇದೆ ಮಗ. ಯಾವುದೇ ಇದು ಮಾವಿನ ಹಣ್ಣು ಎಷ್ಟಪ್ಪ ತುಳಿದಿ? ಈ ಚಕ್ಕೋತ ಕಡೆ ಮಾವಿನ ಹಣ್ಣು ಅನ್ಕೊಂಡಿದೆ. ಚಕ್ಕೋತಾನ ಇದು ಅಲ್ಲ, ಹಂಗೈತೆ. ನೋಡು ಅಲ್ಲಿ ಮನೆ, ಎಂಥ ಕಾಡೊಳಗೆ ಎಂಥ ಸ್ವರ್ಗ ಇದೆ ನೋಡು.
ವಾಹ್ 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 ವಾಹ್. ಕಾಫಿ ಗಿಡ ಹಾಕಿದ್ದಾರೆ. ಈ ಕಡೆ ಗದ್ದೆ ಇದೆ, ಇಲ್ಲೂ ಕಾಡು. ಬೆಳಗ್ಗೆನೆ ಎಂಥ ವೆದರು, ಹಾಂ ಎಂಥ ವೆದರು ಅದಾಗಿದೆ. ಈಗ ಈಗ 4x4 ಹಬ್ಬ ಹೆಂಗೆ ಬೆಟ್ಟ ಇದೆ. ಹೆಂಗೆ ಬರ್ತಾ ಇದೆ ನೋಡಿ. ಮೊಬೈಲಲ್ಲಿ ಅವಾಗ ಹಿಂಗೆ ಕಾಣಿಸ್ತಿತ್ತು, ಬಟ್ ಇವಾಗ ಹಿಂಗಿದೆ. ವಾ ಹೆಂಗಿದೆ ಬೆಟ್ಟ ನೋಡಿ. ಇಲ್ಲೂ ಐ ಬಂದ್ಕೊಳ್ಳಿ. ಫೋರ್ ಇಂಟು ಫೋರ್ ಈ ಗಾಡಿ ಇಲ್ಲ ಅಂದರೆ ಈ ಜಾಗ ಹತ್ತದೇ ಇಲ್ಲ. ಒಂಥರ ಸಖತ್ ವೆದರ್, ಸೂಪರ್. ಹಾಂ ರೈಟ್ ರೈಟ್. ಬೀಳ್ತಿದ್ದೀಗ. ಆದರೂ ಒಳ್ಳೆ ವಿಡಿಯೋ, ಒಳ್ಳೆ ಕಂಟೆಂಟ್ ಕೊಡ್ತಿದ್ದೀವಿ ಇವತ್ತು ನಮ್ಮ ಚಾನಲಲ್ಲಿ. ಸೊ ಕಂಟಿನ್ಯೂಸ್ ವಿಡಿಯೋ, ಎಲ್ಲಿ ಕೂಡ ಕಟ್ ಸೆಕ್ಷನ್ ಇಲ್ಲವೇ ಇಲ್ಲ, ಎಡಿಟೆಡ್ ಇಲ್ಲವೇ ಇಲ್ಲ. ಎಷ್ಟು ಒಂದು 15 ನಿಮಿಷ ಆಗುತ್ತೆ, 15 ನಿಮಿಷ ಹಿಂಗೆ ಅಪ್ಲೋಡ್ ಮಾಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ, ಯೂಟ್ಯೂಬಲ್ಲಿ ಹಾಕಿರ್ತೀನಿ, ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಹಾಕಿರ್ತೀನಿ. ಸಖತ್ ವೆದರು, ಸರ್ಕಾರಾಗಿದೆ. ಸೂಪರ್ ಸೂಪರ್. ಏನಂತೀವಿ ಮಗ? ಓಯ್ ಹೆಂಗಂತೀಯಾ? ಚೆನ್ನಾಯ್ತಾ? ಸೂಪರ್. ಹಾಂ ಸೂಪರ್ ಸೂಪರ್. ಹಿಂಗಿಡ್ಕೊ ನಿನ್ನ ಕಡೆ ಹಿಂಗೆ ಕ್ಯಾಮ್ರಾ ಏನಿಲ್ಲ, ಹಿಂಗಿಡ್ಕೊ. ಆಕ್ಚುಲಿ ಉಲ್ಟೆ ಹಿಡಿದೀನಿ ಸರ್, ಅದಕ್ಕೆ ಮಾತಾಡ್ತೀನಿ ಹಂಗೆ. ವೆರಿ ಗುಡ್. ಸಖತ್ ವೆದರು, ಸೂಪರ್ ಮಾತ್ರ. ಈಗ ಡಾರ್ಲಿಂಗ್ ಕೃಷ್ಣ ಅವನಲ್ಲ, ಆ ಫಿಲಮಲ್ಲಿ ಅವ್ಳು ಡೈಲಾಗ್, ಅವಳು ಎಂಥದ್ದು ಹೊಡಿತಾಳ, ಕಣಿ ಹೇಳ್ತೀನಿ ಅದು ಎಂಥದ್ದು ಹೇಳೋ ಡೈಲಾಗ್ ಹೇಳ್ತಾಳಲ್ಲ, ಹಾಗೆ ಎಂಥ ಮಜಾ ಇಂಥ ಸ್ವರ್ಗ ನೋಡೋಕ್ಕೆ ಇಲ್ಲಿಗೆ ಬರಬೇಕು, ಕೂರ್ಗಿಗೆ ಬರಬೇಕು. ಏನೇ ಕೂರ್ಗಿನಲ್ಲಿ ಬೆಳೆದ್ರು ಕೂಡ ಕೂರ್ಗಿನ ಇದು ಸುಖ ಯಾವುದೇ ಬಯಲುಸೀಮೆನಲ್ಲೂ ಬರಲ್ಲ, ಎಲ್ಲೂ ಬರಲ್ಲ. ಏನಂತ್ಯ? ಹೌದು ಹೌದು ಹುಲಿಯಾನು. ನಾನೇನೋ ತಿಂತೇನೆ ಅಂದರೆ ಚಡ್ಡಿ ಇಟ್ಟು ಎಲ್ಲವಾಗ ಚಡ್ಡಿ ಎತ್ತು ಓಡ್ಬಿಡುತ್ತೆ. ಇದೇ ಮನೆ ಲಾಸ್ಟ್ ಇದೆ, ರೋಡ್ ಇದೆ, ಎಂಡು ಇದೇ ಇಲ್ಲ. ₹1,00,00,000 ದುಡ್ಡು ಕೊಟ್ರೂ ಇಂಥ ವೆದರ್ ತರಕ್ಕಾಗಲ್ಲ ಮಗ. ಇಂಥ ರೋಡು, ಇಂಥ ಮಜಾ, ಇಂಥ ಮಜಾ. ಆದರೂ ಸ್ವರ್ಗದಲ್ಲಿದ್ದೀರಿ ಬಿಡಿ ಅಣ್ಣ, ಸ್ವರ್ಗದಲ್ಲಿದ್ದೀರಾ. ಎಷ್ಟು ಕೋಟಿ ಕೊಟ್ಟರು ಇಂಥ ಸ್ವರ್ಗ ಸಿಗಕ್ಕಿಲ್ಲ ಅಲ್ಲ ಮಗ. ಇದೆಯೋ ನೆಗಿ ಹೆಂಗ್ ಬೀಳ್ತೀಯ ಗೊತ್ತಾ? ಸಕ್ಕತ್ತಾಗಿದೆ. ಎಂಥ ಕಾಡಲ್ಲಿ ಎಂಥ ಸ್ವರ್ಗದಲ್ಲಿದ್ದಾರೆ. ಎಷ್ಟು ಟೈಮ್ ಈಗ? ನಿನ್ನ ಫೋನ್ ತರಲಿಲ್ವಾ? ಟೈಮ್ ಎಷ್ಟಾಯ್ತಾ? ಸಕ್ಕತ್ತಾಗಿದೆ. ವಾ ನಮ್ ಗಾಡಿ ಬರುತ್ತೆ, ಬಂದ್ರೆ ಮತ್ತೆ ವಾಪಸ್ ಹೋಗಲ್ಲ. ಇಲ್ಲಿ ಬಂದ್ರೆ ಇಲ್ಲೇನೆ, ಹೋದ್ರೆ ಅಲ್ಲೇನೆ ಅಂತ. ರೋಡ್ ಹಂಗಿದೆಯಲ್ಲ. ನಮ್ಮನ್ನೆಲ್ಲ ಕವರ್ ಮಾಡ್ತಾ ಇದ್ರೆ? ಹಾ, ಎಲ್ಲ ಕವರ್ ಮಾಡ್ತೀನಿ ಕಂಪ್ಲೀಟ್.
ಒಂದು ಯೂಟ್ಯೂಬ್ ಚಾನಲ್ ಇದೆ, ಹಂಗಾಗಿ ಬಟ್ ವೆದರ್ ಸಖತ್ತಾಗಿದೆ. ಎಷ್ಟು ಲಕ್ಷ ಕೋಟಿ ಕೊಟ್ಟರು ಹೌದು, ಬಟ್ ನಿಮಗೆ ಜುಗುಪ್ಸೆ ಬಂದಿರುತ್ತೆ, ಅಯ್ಯೋ ಮಳೆ ಅಂತ. ಅಲ್ಲ ಅದು ನಿಜನೇ, ಬಟ್ ಇಲ್ಲಿರೋರಿಗೆ ಅದ್ರ ಪಾಡು ಗೊತ್ತು. ಬಟ್ ನೋಡಕ್ಕೆ ವೆದರ್ ಫಸ್ಟ್ ಟೈಮ್ ಬಂದಿರೋರ್ಗೆ ಸಖತ್ತಾಗಿರುತ್ತೆ ಅಲ್ವಾ? ಅದಂತೂ ನಿಜ. ಬೆಂಗಳೂರವ್ರಿಗೆ ಬೋರು, ಬೆಂಗಳೂರಿಗೆ ಹೋದವ್ರಿಗೆ ಖುಷಿ, ಕಾಡಿಗೆ ಬಂದವ್ರಿಗೆ ಹೊಸ್ದಾಗಿ ನೋಡಿದವ್ರಿಗೆ ಕಾಡು ಖುಷಿ, ನಾಡಿಗೆ ಬಂದವ್ರಿಗೆ ನಾಡಿ ಖುಷಿ. ಅಲ್ಲಿಗೆ ರಿವರ್ಸ್ ಹೊಡ್ಕೊಂಡ್ಬಿಟ್ಟು ಇಲ್ಲೇ ಇಳಿಸ್ಬಿಡೋಣ ಪಟ ಅಂತ. ಸೊ ಇಲ್ಲಿ ಆಲ್ರೆಡಿ ಅರ್ಧ ಲೋಡ್ ಮಾತ್ರ ಬಂದಿರೋ ಅಂಥದ್ದು ಇಲ್ಲಿ. ಸೊ ಇಲ್ಲಿ ಏಲಕ್ಕಿ ಗಿಡ ಮತ್ತು ಬಟರ್ ಫ್ರೂಟು, ಮೆಕ್ಸಿಕನ್ ಆ್ಯಶು ಮತ್ತು ನಾರ್ಮಲ್ ಬಲ್ಬ್ ವೆರೈಟಿ ಇದೆ, ಅದ್ರ ಜೊತೆಗೆ ಮೆಕಾಡಮಿ ಇದೆ. ಸೊ ಮತ್ತು ಇನ್ನು ಅದು ಬಿಟ್ಟರೆ ಲೆಮನ್ ಪ್ಲ್ಯಾಂಟ್ಸ್ ಇದೆ, ಮತ್ತು ಕಾಳ್ಮೆಣ್ಸು, ಸ್ವಲ್ಪ ಸ್ಯಾಂಪಲ್ ಕಾಳ್ಮೆಣ್ಸು ತೊಗೊಂಡಿದ್ದಾರೆ. ಮೆಜಾರಿಟಿ ಬಂದು ಏಲಕ್ಕಿ ತೊಗೊಂಡಿರೋ ಅಂಥದ್ದು. ಸೊ ಏಲಕ್ಕಿ ಇಲ್ಲಿ ಬಂದು ಒಂದು 200 ಪ್ಲ್ಯಾಂಟ್ಸ್ ಅಷ್ಟೇ ಬಂದಿದೆ, ಇನ್ನೊಂದು 300 ಪ್ಲ್ಯಾಂಟ್ಸ್ ನಮ್ಮ ಗಾಡಿನಲ್ಲೇ ಇದೆ. ಸೊ ನಮ್ಮ ಗಾಡಿ ಬರದೇ ಇರೋ ಕಾರಣ ಇವ್ರ ಗಾಡಿನಲ್ಲಿ 4x4ನಲ್ಲಿ ಇಲ್ಲಿ ತೊಗೊಬಂದು ಸೊ ಡೆಲಿವರಿ ಕೊಡ್ತೀವಿ. ಇದು ಆ್ಯಕ್ಚುಲಿ ತಲಕಾವೇರಿನಾ? ಓಕೆ, ತಲಕಾವೇರಿ ಅಂತೇಳಿ. ಸೊ ಆಲ್ಮೋಸ್ಟ್ ಹಾಸನಿಂದ ಒಂದು 145 ಕಿಲೋಮೀಟ್ರನ ಆಯಿತು ನಮಗೆ. ಸೊ ಬಟ್ ವೆದರ್ ಸಖತ್ತಾಗಿದೆ. ಬಟ್ ಕಂಪ್ಲೀಟಾಗಿ ಇಲ್ಲಿಂದ ಆಲ್ಮೋಸ್ಟ್ ನಿಯರ್ ಅನಿಸುತ್ತೆ ಕೇರಳ ಅಲ್ಲ? ಇಲ್ಲಿಂದ ಎಷ್ಟಿದೆ ಕೇರಳದಿಂದ? 25-30 ಕಿಲೋಮೀಟ್ರ್ ಕೇರಳ ಬಾರ್ಡ್ರ್ ಆ್ಯಕ್ಚುಲಿ. ಬಟ್ ಕಂಪ್ಲೀಟ್ಲಿ ಮಲೆನಾಡು ಏರಿಯಾ ಸಖತ್ತಾಗಿದೆ. ಬಟ್ ನಾವು ಆಲ್ರೆಡಿ ಹೇಳ್ತಿರ್ತೀವಿ ಏಲಕ್ಕಿ ಬಂದು ಕೇರಳದಲ್ಲಿ ಯಾವ ಥರ ಬೆಳೀತಾರೆ ಅಂತೇಳಿ. ಸೊ ಆ ವೆದರ್ಗೆ ಕಂಪ್ಲೀಟಾಗಿ ಸೂಟ್ ಆಗೋಂಥ ಏರಿಯಾ, ಸಖತ್ತಾಗಿದೆ ಏರಿಯಾ. ಸೊ ಎಕ್ಸ್ಪೆಕ್ಟೇಷನ್ ಈಲ್ಡು ನಾವು ಹೇಳ್ತಿರ್ತೀವಿ, ನಾವು ಬಯಲುಸೀಮೆನಲ್ಲಿ ಬೆಳಿಬೇಕಾದ್ರೆ ಸೊ ನಲ್ಯಾಣಿ ಗ್ರೀನ್ ಗೋಲ್ಡು ಸ್ವಲ್ಪ ಕೇರಳಗಿಂತ ಇಳುವರಿ ಡೌನ್ ಆಗುತ್ತೆ ಅಂತ ಹೇಳಕ್ಕೆ ವೆದರ್ ಡಿಫ್ರೆನ್ಸ್ ಆದಾಗ. ಬಟ್ ಇಲ್ಲಿ ಸೊ ಕಂಪ್ಲೀಟ್ಲಿ ಸೇಮ್ ವೆದರು, ಸೇಮ್ ಇದು ಅಂದರೆ ತೋಟ ಗೀಟ ಎಲ್ಲ ಸೇಮ್ ಇರೋದ್ರಿಂದ ಸೇಮ್ ಎಕ್ಸ್ಪೆಕ್ಟೇಷನ್ ಇಳುವರಿನ ನಾವು ಒಳ್ಳೆ ಮೇಂಟೆನೆನ್ಸ್ ಮಾಡಿ ನಾವು ಬೆಳಿತೀವಿ, ಆರಾಮಾಗಿ ಬೆಳಿಬೇಕು ಸ್ನೇಹಿತರೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಕಂಪ್ಲೀಟಾಗಿ. ಸೊ ನೆಕ್ಸ್ಟು ಗಾಡಿನಲ್ಲಿ ಲೋಡ್ ಮಾಡ್ತಾ ಇರೋ ಅಂಥದ್ದು, ಅಲ್ಲಿಂದ ಗಾಡಿದು ಇಲ್ಲಿ ಕಳಿಸ್ಕೊಡೋ ಅಂಥದ್ದು ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ತೋರಿಸಿ ಎಂಡ್ ಮಾಡ್ತೀನಿ. ಜಸ್ಟ್ ಸ್ವಲ್ಪ ಸ್ಕಿಪ್ ಮಾಡಿರ್ತೀನಿ ವಿಡಿಯೋನ, ಮತ್ತೆ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ.